ನಮಸ್ಕಾರ, ನೀವು ನೋಡ್ತಿದ್ದೀರಾ ಹಾಸನ್ ಟುಡೇ ನ್ಯೂಸ್. ಹಾಸನ ಜಿಲ್ಲೆಯಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಈಗ ಹೆಡ್ಲೈನ್ಸ್. ಎಂಸಿಇ ಆಡಳಿತ ಮಂಡಳಿ ವಿವಾದ, ಅಧಿಕೃತ ಆದೇಶಕ್ಕೂ ಮುನ್ನ ಅಧಿಕಾರ ಸ್ವೀಕಾರ ಕಾನೂನು ಬಾಹಿರ. ಅಧ್ಯಕ್ಷರಾದ ಆರ್ಟಿ ದೇವೇಗೌಡ ಹಾಗೂ ಕಾರ್ಯದರ್ಶಿ ಸಿಆರ್ ಜಗದೀಶ್ ಆಕ್ರೋಶ. ಶೋ ಕೊಡುವುದನ್ನು ಬಿಟ್ಟು ಕಚೇರಿಯಲ್ಲಿ ಕೆಲಸ ಮಾಡಿ, ಜಿಲ್ಲಾಧಿಕಾರಿ ವಿರುದ್ಧ ಎಚ್ಡಿ ರೇವಣ್ಣ ಕಿಡಿ. ಹಫ್ತಾ ನೀಡಲು ನಿರಾಕರಿಸಿದ್ದಕ್ಕೆ ತಾಯಿ ಮಗನ ಮೇಲೆ ಹಲ್ಲೆ, ಅಂಗಡಿ ಧ್ವಂಸ. ಎರೆಹಳ್ಳಿ ಜಾತ್ರಾ ಮಹೋತ್ಸವದಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ, ಸಂತ್ರಸ್ತರಿಂದ ಪೊಲೀಸ್ ದೂರು. ಶಾಲೆಯ ಅಭಿವೃದ್ಧಿಗೆ ನೀಡಿದ್ದ ಭರವಸೆ ಈಡೇರಿಸಿದ ಶಾಸಕರು. ರವೀಂದ್ರನಗರ ಶಾಲೆಯ ಮುಂದೆ ಕೆಆರ್ಎಸ್ ಪಾರ್ಟಿ ಪ್ರತಿಭಟನೆ, ಅನೈತಿಕ ಚಟುವಟಿಕೆಗಳ ಕಡಿವಾಣಕ್ಕೆ ಆಗ್ರಹ. ಹೊಸಳ್ಳಿ ಜಾತ್ರೆಯಲ್ಲಿ ಜಾತಿ ಸಂಘರ್ಷ, ಪೊಲೀಸ್ ಭದ್ರತೆಯಲ್ಲಿ ದಲಿತರ ದೇವಾಲಯ ಪ್ರವೇಶ. ಅಸ್ಪೃಶ್ಯತೆ ಸಂಪ್ರದಾಯಕ್ಕೆ ಬ್ರೇಕ್. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ನ್ಯಾಯಾಲಯದಿಂದ ಅಧಿಕೃತ ಆದೇಶ ಪ್ರತಿ ಹೊರಬರುವ ಮುನ್ನವೇ ಬಿಆರ್ ಗುರುದೇವ್ ಅವರ ತಂಡ ಅಧಿಕಾರ ಸ್ವೀಕರಿಸುತ್ತಿರುವುದು ಕಾನೂನು ಬಾಹಿರ ಎಂದು ಮಲೆನಾಡು ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಆರ್ಟಿ ದೇವೇಗೌಡ ಹಾಗೂ ಕಾರ್ಯದರ್ಶಿ ಸಿಆರ್ ಜಗದೀಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧಿಕೃತ ಆದೇಶ ಪ್ರಕಟವಾಗುವ ಮುನ್ನವೇ ಬಿಆರ್ ಗುರುದೇವ್, ಜಿಟಿ ಕುಮಾರ್ ಹಾಗೂ ಎಸ್ಜಿ ಶ್ರೀಧರ್ ಅವರು ತಾವು ಅಧ್ಯಕ್ಷ, ಕಾರ್ಯದರ್ಶಿ, ಖಜಾಂಚಿ ಎಂದು ಹೇಳಿಕೊಂಡು ತಕ್ಷಣ ಜಾರಿಗೆ ಬರುವಂತೆ ನ್ಯಾಯಾಲಯ ಆದೇಶ ನೀಡಿದೆ ಎಂಬ ಸುಳ್ಳು ವದಂತಿ ಹಬ್ಬಿಸಿ ತರಾತುರಿಯಲ್ಲಿ ಅಧಿಕಾರ ಸ್ವೀಕರಿಸಿದ್ದಾರೆ ಎಂದು ಆರೋಪಿಸಿದರು. ನ್ಯಾಯಾಲಯದಲ್ಲಿ ನಮ್ಮ ಪರ ವಕೀಲರು ಆಡಳಿತ ಮಂಡಳಿ ಬಗ್ಗೆ ಪ್ರಶ್ನಿಸಿದಾಗ ನ್ಯಾಯಾಧೀಶರು, ನನ್ನ ಆದೇಶ ಹೊರ ಬರುವವರೆಗೂ ಆಡಳಿತ ಮಂಡಳಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೂ ನ್ಯಾಯಾಧೀಶರ ಆದೇಶ ಉಲ್ಲಂಘಿಸಲಾಗಿದೆ ಎಂದರು. ಸಂಸ್ಥೆ ವ್ಯಾಪ್ತಿಯ ಕಾಲೇಜುಗಳಿಗೆ ಭೇಟಿ ನೀಡಿ ತಾವೇ ಅಧಿಕಾರ ವಹಿಸಿಕೊಂಡಿರುವುದಾಗಿ ಪತ್ರ ನೀಡಿದ್ದಾರೆ. ಅಲ್ಲದೆ ಸಂಸ್ಥೆಯ ಬ್ಯಾಂಕ್ ಖಾತೆಗಳ ಮುಂದಿನ ಹಣಕಾಸು ವ್ಯವಹಾರಗಳಿಗೆ ತಮ್ಮ ಸಹಿಯನ್ನೇ ಬಳಸಬೇಕೆಂದು ನೋಟಿಸ್ ನೀಡಿದ್ದಾರೆ ಎಂದು ದೂರಿದರು. ನ್ಯಾಯಾಲಯದ ಮುಂದೆ ಎಲ್ಲರೂ ಸಮಾನರು. ನಮ್ಮ ವಿರುದ್ಧ ತೀರ್ಪು ಬಂದಿದ್ದರೆ ಅದನ್ನು ಗೌರವಿಸಿ ಅಧಿಕಾರ ಹಸ್ತಾಂತರಿಸಲು ಸಿದ್ಧ. ಆದರೆ ಅಧಿಕೃತ ಆದೇಶ ಹೊರಬರುವ ಮುನ್ನವೇ ಆತುರದ ಕ್ರಮ ಸರಿಯಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಕಳೆದ ಗುರುವಾರ ಬೆಳಗ್ಗೆ ಆಡಳಿತ ಮಂಡಳಿ ಕಚೇರಿಗೆ ಬಂದ ಗುರುದೇವ್ ಹಾಗೂ ಬೋನಹಳ್ಳಿ ಶ್ರೀನಿವಾಸ್ ಅವರು ಕಚೇರಿ ಬೀಗದ ಕೀಲಿಗಳನ್ನು ಬಲವಂತವಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಈ ಸಂಬಂಧ ಪೊಲೀಸರಿಗೆ ದೂರು ನೀಡಲಾಗಿದ್ದು ಪ್ರಕರಣ ದಾಖಲಾಗಿದೆ ಎಂದು ತಿಳಿಸಿದರು. ಸಂಸ್ಥೆಯ ವಿವಿಧ ಘಟಕಗಳಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸಲಾಗುತ್ತಿದೆ. 2 ತಿಂಗಳಿಗೂ ಹೆಚ್ಚು ಕಾಲ ತೀರ್ಪಿಗಾಗಿ ಕಾಯಲಾಗಿದ್ದು ಅಧಿಕೃತ ಆದೇಶ ಪ್ರತಿ 2-3 ದಿನಗಳಲ್ಲಿ ವೆಬ್ಸೈಟ್ನಲ್ಲಿ ಲಭ್ಯವಾಗುವ ಸಾಧ್ಯತೆ ಇದೆ ಎಂದರು. ಆದೇಶ ಬಂದ ಕೂಡಲೇ ಕಾನೂನಿನ ಪ್ರಕಾರ ಅಧಿಕಾರ ಹಸ್ತಾಂತರಿಸುತ್ತೇವೆ ಎಂದು ಅವರು ಹೇಳಿದರು. ಈ ಕುರಿತು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಲಾಗುವುದು ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆ ನಿರ್ದೇಶಕರಾದ ಜಿಎಲ್ ಮುದ್ದೇಗೌಡ, ನಾಗರಾಜ್, ಸುರೇಶ್, ಪಾರ್ಶ್ವನಾಥ್ ಹಾಜರಿದ್ದರು. Ravishankar allowed. Both petitions allowed. And set aside. Take it, sir. Don't worry, sir. By the time my order comes out, after my order comes out, then you file an IA. Sir, corrections. Please. It will take time. After that, will be in the vacation. I will not state. I will not do anything. Once my order comes out, once you receive the order copy, once it's uploaded, then you file an IA. Nothing will happen, sir. Don't worry. Right. If you take management. Sir, till my order comes out, they won't do anything. Right. Take management. Sir, till my order comes out, they won't do anything. ನೀವು ಹೋಗಿ ಅಂತ ಹೇಳ್ತಾರೆ ಅವರು, ಬಟ್ ಅವರೇನು ತಿದ್ದುಪಡಿ ಇದೆ ಅಂತ ಹೇಳಿಲ್ಲ. ಇಲ್ಲ ಇದೆ, ಕರೆಕ್ಷನ್ಸ್ ಅಂತ ಇದೆ. ಅವ್ರು ಇನ್ನೊಂದ್ಸರಿ ಹಾಕಿ ಕರೆಕ್ಷನ್ ಇದೆ ಅಂತ ಹಾಕಿದೆ ನೋಡಿ ಅಣ್ಣ, ಕರೆಕ್ಷನ್ ಇದೆ ಅಂತ ಹೇಳ್ತಾರೆ. ಕರೆಕ್ಷನ್ ಇದೆ ಅಂತ ಹೇಳಿದ್ದಾರೆ. ನನಗೆ ತುಂಬ ಅನುಭವ ಇದೆ, ಏನೇನಾಗಿದೆ ಸಂಸ್ಥೆಗೆ. ಆದರೆ ನಮಗೆ ವಾಯ್ಸ್ ಇಲ್ಲ, ವಾಯ್ಸ್ ಅಂತ ಸಂದರ್ಭ ಬರಲೇ ಇಲ್ಲ. ಅನಿರೀಕ್ಷಿತವಾಗಿ ಈ ಸತಿ ನಾನು ಅಧ್ಯಕ್ಷನಾದೆ. ನಿರೀಕ್ಷಿತ ಅಂದರೆ ಇದೆಲ್ಲ ನೋಡಿ ಸ್ವಲ್ಪ ಬದಲಾವಣೆ ಮಾಡೋಣ ಅನ್ನೋ ಅಭಿಪ್ರಾಯದಲ್ಲಿ. ಅದು ಅವರಿಗೆ ಸಹಿಸೋಕ್ಕಾಗಲಿಲ್ಲ. ಯಾಕೆಂದರೆ ಕಾರಣ, ನಾವು ಮಾಡ್ತಕ್ಕಂಥ ಆಡಳಿತದ ವೈಖರಿಯನ್ನು ನೋಡಿ ಅವರಿಗೆ ಸಹಿಸೋಕ್ಕಾಗಲಿಲ್ಲ. ಅದರ ಮೇಲೆ ನಮ್ಮ ಮೇಲೆ ಅವಿಶ್ವಾಸವನ್ನು ಸೆಪ್ಟೆಂಬರ್ನಲ್ಲಿ ತಂದರು. ಅಲ್ಲಿವರೆಗೂ ನಮ್ಮ ಹತ್ರ ಚೆನ್ನಾಗಿದ್ದರು ಎಲ್ಲ. ಗುರುದೇವನ ಪಾರ್ಟಿ ಎಲ್ಲ ನಮ್ಮ ಹತ್ರ ಚೆನ್ನಾಗೇ ಇದ್ದರು. ಅವರ ಆಸೆ ಆಕಾಂಕ್ಷೆಗಳಿಗೆ ನಾವು ತಡೆ ಒಡ್ಡಿದ್ರಿಂದ
ಅವರು ನಮ್ಮನ್ನು ತೆಗಿಬೇಕು ಅನ್ನೋ ಒಂದು ಅಭಿಪ್ರಾಯ ಬಂತು. ನಾವು ಇದರ ಮೇಲೆ ನ್ಯಾಯಾಲಯದಲ್ಲಿ ಇಲ್ಲಿ 2 ನ್ಯಾಯಾಲಯದಲ್ಲಿ ದಾವಾ ಸಲ್ಲಿಸಿ ಈ ನ್ಯಾಯಾಲಯ ಕೆಳಗಿನ ನ್ಯಾಯಾಲಯ ಕೂಲಂಕುಷವಾಗಿ ವಿಚಾರಣೆ ಮಾಡಿ ನಮ್ಮ ಪರ ಆದೇಶ ಕೊಡ್ತು. ಅದರ ಮೇಲೆ ಹೈಕೋರ್ಟ್ಗೆ ಅವರು ಅನಧಿಕೃತವಾಗಿ ಬೀಗಗಳನ್ನು ಒಡೆದು ಒಳಗಡೆ ಸೇರಿ ನಾವು ಚಾರ್ಜ್ ತಗೋತಾ ಇದ್ದೀವಿ, ನಾವು ಚುನಾಯಿತ ಪ್ರತಿನಿಧಿಗಳಿಗಾಗಿ ಆಯ್ಕೆ ಆಗಿರೋ ಅಂಥವ್ರು, ಅವರು ಎಲ್ಲೇ ಆಗಲಿ ಅಥವಾ ಸರ್ಕಾರವೇ ಆಗಲಿ DRA ಆಗಲಿ ರಿಜಿಸ್ಟ್ರಾರೇ ಆಗಲಿ ನೇಮಕ ಮಾಡಿಲ್ಲ, ಅವರನ್ನು ಯಾರೂ ಆಯ್ಕೆ ಮಾಡಿಲ್ಲ. ಅವರು ಏಕಾಏಕಿ ನಾನೇ ಅಧ್ಯಕ್ಷ ಅಂತೇಳಿ ಅನಧಿಕೃತವಾಗಿ ಕೂರಲಿಕ್ಕೆ ನಾವು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಕೋರ್ಟಿನ ಆದೇಶ ಸಂಪೂರ್ಣ ಪ್ರತಿ ನಮ್ಮ ಕೈ ಸೇರೋವರೆಗೂ ಅಧಿಕಾರ ನಮ್ಮ ಚುನಾಯಿತ ಪ್ರತಿನಿಧಿಗಳು ಏನಿದ್ದೇವೆ ಅದು ನಮ್ಮ ಕೈಲೇ ಇರ್ತದೆ. ಸಾರ್ವಜನಿಕವಾಗಿ ಅವರು ಗೊಂದಲವನ್ನು ಸೃಷ್ಟಿ ಮಾಡಬಾರ್ದು. ನಾವು ಅವರಿಗೆ ಆತ್ಮಗೌರವವಾಗಿ ಸಂತೋಷವಾಗಿ ನಾವು ಅಧಿಕಾರವನ್ನು ಅವರಿಗೆ ಬಿಟ್ಕೊಡ್ತೀವಿ. ಆದರೆ ಅವರು ನ್ಯಾಯಾಲಯದ ಸಂಪೂರ್ಣ ಮಾಹಿತಿ ಬರದಲೇ ಆ ಒಂದು ಇದು ಅಪ್ಲೋಡ್ ಆಗ್ದಲೇ ಸುಮ್ಮನೆ ಪತ್ರಿಕಾಗೋಷ್ಠಿಗಳಲ್ಲಿ ಇದು ಈ ಮ್ಯಾಟ್ರು ಅಪ್ಲೋಡ್ ಆಗಿದೆ ನೋಡಿ ಅಂತಕ್ಕಂಥ ಒಂದು ಇದನ್ನು ಕೇಸ್ ಸ್ಟೇಟಸ್ನೇ ಇದೇ ಜಡ್ಜ್ಮೆಂಟು ಅಂತಕ್ಕಂಥ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಇದು ಶುದ್ಧ ಸುಳ್ಳು. ಯಾವುದೇ ಒಂದು ಕೋರ್ಟು ಈ ಥರ 40 ಪೇಜು 50 ಪೇಜು ಜಡ್ಜ್ಮೆಂಟ್ಗಳನ್ನ ಕೆಲವು ನಿರ್ದೇಶಗಳನ್ನು ನೀಡಿ ಅವರಿಗೆ ಕೊಡ್ಬೋದು. ಅಥವಾ ಈ ಏನು ಚುನಾವಣೆಯ ಒಂದು ಇದು ನಡೆದಾಗ ನಾವು ಗೆಲ್ಲಲಿಕ್ಕೆ ಒಂದೇ ಮತ ಸಾಕು, ಕೆಳಗಿಳಿಯೋಕ್ಕೆ 2/3 ಮೆಜಾರಿಟಿ ಕಂಪಲ್ಸರಿ ಇದೆ. ಇದು ಹೈಕೋರ್ಟಿನ ಸಿಂಗಲ್ ಬೆಂಚಲ್ಲಿ ಇರ್ಬೋದು, ಸುಪ್ರೀಂ ಕೋರ್ಟಿನ ಡಬಲ್ ಬೆಂಚಲ್ಲಿ ಇರ್ಬೋದು. ಇವು ಜಡ್ಜ್ಮೆಂಟ್ ಆಗಿರ್ತಕ್ಕಂಥ ಸೈಟೇಷನ್ಗಳನ್ನ ನಾವು 18 ಸೈಟೇಷನ್ಗಳನ್ನ ಹಾಕಿದ್ದೀವಿ. ಆ ಒಂದು ಕಾರಣದಲ್ಲೇ ಅವರು ನಮಗೆ 2/3 ಮೆಜಾರಿಟಿಯನ್ನು ನೀವು ಪ್ರೂವ್ ಮಾಡ್ಕೊಬನ್ನಿ ಅಂತೇಳಿ ಕೋರ್ಟ್ ಕಮಿಷನರ್ ನೇಮಕ ಮಾಡಿ ಕಾಲೇಜಿಗೆ ಕಳಿಸ್ತಂಥ ಸಂದರ್ಭದಲ್ಲಿ ಅವರಿಗೆ 2/3 ಮೆಜಾರಿಟಿ ಸಿಕ್ಕಿರೋದಿಲ್ಲ. ಆ ಒಂದು ಕಾರಣದಿಂದಲೇ ಈ ಜಡ್ಜು ನಮಗೆ ಈ ರೀತಿ ಹೇಳಿರ್ಬೋದು, ನನ್ನ ಆದೇಶ ಹೊರಬಂದ ಮೇಲೆ ನೀವು ನೋಡಿ ಆಲೋಚನೆ ಮಾಡಿ ಮುಂದುವರಿರಿ ಅಂತ. ಅದಕ್ಕೆ ನಾವು ಈ ಕೋರ್ಟಿನ ಆದೇಶ ಸಂಪೂರ್ಣವಾಗಿ ಹೊರಬರುವವರೆಗೂ ಅವರು ತಾಳ್ಮೆ ವಹಿಸಲಿಕ್ಕೆ ಅವ್ರಿಗೆ ಏನು ಕಷ್ಟ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಜಿಲ್ಲಾಧಿಕಾರಿಗಳ ಆಡಳಿತ ವೈಖರಿ ಮತ್ತು ಕಂದಾಯ ಇಲಾಖೆಯ ವಿಳಂಬ ಧೋರಣೆಯನ್ನ ಖಂಡಿಸಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಲು ನಿಮಗೆ ಯೋಗ್ಯತೆ ಇಲ್ಲ ಎಂದ ಮೇಲೆ ಬೇರೆ ಇಲಾಖೆಗಳ ವಿಷಯಕ್ಕೆ ಯಾಕೆ ಕೈ ಹಾಕ್ತೀರಾ ಅಂತ ಪ್ರಶ್ನಿಸಿದ್ರು. ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ ಅಂತ ಕಿಡಿಕಾರಿದ್ರು. ಸುದ್ದಿಗಾರರೊಂದಿಗೆ ಮಾತನಾಡಿದ ರೇವಣ್ಣ ಅವರು, ಜಿಲ್ಲಾಧಿಕಾರಿಗಳು ಬೆಳಂಬೆಳಿಗ್ಗೆ ಎದ್ದು ಟೂರ್ ಮಾಡುವುದನ್ನ ಮತ್ತು ಶೋ ಕೊಡುವುದನ್ನ ಕಡಿಮೆ ಮಾಡಲಿ, ಮೊದಲು ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡಲಿ, ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಎಷ್ಟು ಕೆಲಸಗಳು ಬಾಕಿ ಇದೆ ಎಂಬ ಮಾಹಿತಿಯನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲಿ ಎಂದು ಸವಾಲು ಹಾಕಿದ್ರು. 1980ರಲ್ಲಿ ಮಂಜೂರಾದ ಜಮೀನುಗಳು ಇನ್ನೂ ಪೋಡು ಮತ್ತು ದುರಸ್ತಿಯಾಗದೆ ಬಾಕಿ ಉಳಿದಿವೆ. ಒಬ್ಬೊಬ್ಬ ಅಧಿಕಾರಿಗಳಿಗೆ 3 ಜವಾಬ್ದಾರಿ ನೀಡಿದರೆ ಕೆಲಸ ಹೇಗೆ ನಡೆಯುತ್ತೆ? ಸಕಲೇಶಪುರ ಎಸಿ ಕಚೇರಿಯ ಕೆಲಸಗಳು ಸಂಪೂರ್ಣ ಹಳ್ಳ ಹಿಡಿದಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಹಾಸನ ಬೇಲೂರು ಮಾರ್ಗದ ರಸ್ತೆ ಕಾಮಗಾರಿಯ ಬಗ್ಗೆ ಪ್ರಸ್ತಾಪಿಸಿದ ಅವರು, ಈ ಯೋಜನೆಗೆ 700 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದರೂ ಅಗತ್ಯ ಇರುವ 580 ಎಕರೆ ಜಮೀನು ಹಸ್ತಾಂತರಿಸಲು ಎಷ್ಟು ವರ್ಷ ಬೇಕು? ಈ ಜಿಲ್ಲಾಧಿಕಾರಿ ಹುದ್ದೆಗೆ ಇವರು ಅನ್ಫಿಟ್ ಎಂದು ಹರಿಹಾಯ್ದರು. ಜಿಲ್ಲಾಧಿಕಾರಿಗಳೇ ನಿರ್ಲಕ್ಷ್ಯದ ಬಗ್ಗೆ ಉಸ್ತುವಾರಿ ಸಚಿವರ ಗಮನಕ್ಕೆ ತರುವುದಾಗಿ ತಿಳಿಸಿದ ರೇವಣ್ಣ ಕೂಡಲೇ ಆಡಳಿತ ಯಂತ್ರ ಚುರುಕುಗೊಳಿಸುವಂತೆ ಆಗ್ರಹಿಸಿದರು. ನಿಮ್ಮ ತಾಲೂಕು ಕಚೇರಿ ಕೆಲಸ ಎಷ್ಟೆಷ್ಟು ಬಾಕಿ ಇದೆ ಅಂತ ಒಂದು ಸ್ವಲ್ಪ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿ. ಏನಿವತ್ತು ಕೆಲವು 80ನೇ ಇಸ್ವಿಲಿ ಮಂಜೂರಾತಿ ಆಗೈತೆ, ಇವತ್ತುವರೆಗೆ ಪೋರ್ಡ್ ಆಗಿಲ್ಲ. ಆಮೇಲೆ ಇನ್ನೊಂದು ಎಂಥದಪ್ಪ ಇದು ಹೇಳ್ತಾರಲ್ಲ ರವೆ ಪೋರ್ಡು ಜೊತೆಗೆ ದುರಸ್ತಿ, ಪೋರ್ಡು ದುರಸ್ತಿ 40 ವರ್ಷ ಆದರೂ ದುರಸ್ತಿ ಪೋರ್ಡ್ ಆಗದೆ ಹೋದರೆ ಇಲ್ಲಿ ಜಿಲ್ಲಾ ಮಿನಿಸ್ಟ್ರು, ಕಂದಾಯ ಇಲಾಖೆ ಸಚಿವರು, DC ಒಬ್ಬರು ಶೋ ಮಾಡೋಕ್ಕೆ ಇಟ್ಕೊಂಡವ್ರೆ. ಏನಿವತ್ತು ಒಬ್ಬೊಬ್ರಿಗೆ 3 ಚಾರ್ಜು, SLO 3 ಚಾರ್ಜು. ಯಾರೋ ರೇಖಾ ಅಂತೇಳಿ ಹಿಂದೆ ಆಡಳಿತಾಧಿಕಾರಿ ಮೆಡಿಕಲ್ ಕಾಲೇಜ್, ಮತ್ತೀಗ ಆಡಳಿತಾಧಿಕಾರಿ ಅಲ್ಲಿಂದ ಹೊರಗಾಯ್ತು. ಅಲ್ಲೇನೋ ಭ್ರಷ್ಟಾಚಾರ ಅಂತ ತೆಗೆದ್ರು ಅಲ್ಲಿಂದ ಯಾರನ್ನ ರೇಖನ್ನ. ಈಗ ಮತ್ತೆ ರೇಖಂಗೆ ಹಾಸನದಲ್ಲೇ ಭೂಸ್ವಾಧೀನಾಧಿಕಾರಿ NH, ಇಲ್ಲಿ ಚಾರ್ಜ್ NH ಚಾರ್ಜ್ ಕೊಟ್ಟು ಏನು ಕೆಲಸ ಆಗ್ತಾಯಿದೆ ಇಲ್ಲಿ? ಒಂದೊಂದು ಕಡೆ ಒಬ್ಬರಿಗೆ 2 ಚಾರ್ಜು.
AC ಚಾರ್ಜು ಸಕಲೇಶ್ವರ 4 ತಿಂಗಳಿಂದ ಹಂಗೆ ಬಿದ್ದಿತ್ತು. ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟ್ ಇಲ್ಲ ಈ ಜಿಲ್ಲೆಯಲ್ಲಿ. 6 ತಿಂಗಳಾಯ್ತು ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟು. ಎಷ್ಟು ಜನ ಆಯ್ತಪ್ಪ? 7-8 ತಿಂಗಳಾದ್ರೆ ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟ್ ಇಲ್ಲ. ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಜಿಲ್ಲೆಯ ಕಂದಾಯ ಮಂತ್ರಿಗಳು ಅವ್ರ ಇಲಾಖೆಯ ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟ್ ಆಗಕ್ಕೆ 6 ತಿಂಗಳು ಬೇಕೇನ್ರಿ? ಏನಾದ್ರು ನಾನು ಹೇಳೋದು ಕೃಷ್ಣ ಬೈರೇಗೌಡರಂತ ಏನು ಹೈ ಪ್ರಿನ್ಸಿಪಲ್ ಅಂತಾರೆ ಅಂಥವ್ರು ಈ ಜಿಲ್ಲೆಯಲ್ಲಿ ಒಬ್ಬ ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟ್ ಹಾಕ್ಸೋಕ್ಕಾಗಲ್ಲ ಅಂದ್ರೆ ಅರ್ಥ ಏನ್ರಿ ಇದು? ಹೆಡ್ ಕ್ವಾರ್ಟರ್ಸ್ ADC ಹಾಕಕ್ಕೆ ಏನಂತೆ? ADC ಹಾಕಕ್ಕೆ ಒಬ್ಬೊಬ್ರಿಗೆ ಹಾಸನ ತಾಲೂಕಿನ ಎರೆಹಳ್ಳಿ ಗ್ರಾಮದ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ವ್ಯಾಪಾರ ಮಾಡುತ್ತಿದ್ದ ತಾಯಿ ಮಗನ ಮೇಲೆ ಕಿಡಿಗೇಡಿಗಳು ಹಲ್ಲೆ ನಡೆಸಿ ಅಂಗಡಿ ಧ್ವಂಸಗೊಳಿಸಿರುವ ಘಟನೆ ಮೇ 2ರಂದು ನಡೆದಿದೆ. ಮಗ ಮತ್ತು ಅವರ ತಾಯಿ ರುಕ್ಮಿಣಿ ಅವರು ಎರೆಹಳ್ಳಿ ಗ್ರಾಮದ ದೇವಸ್ಥಾನದ ಎದುರು ಪುರಿ ಮತ್ತು ಸಿಹಿ ತಿಂಡಿಗಳ ಅಂಗಡಿ ಹಾಕಿಕೊಂಡು ವ್ಯಾಪಾರ ಮಾಡ್ತಿದ್ರು. ಮೇ 2ರಂದು ಸಂಜೆ ಸುಮಾರು 4 ಗಂಟೆ ಸಮಯದಲ್ಲಿ ಅದೇ ಗ್ರಾಮದ ಪರಿಚಯಸ್ಥನಾದ ವೆಂಕಟೇಶ್ ಎಂಬಾತ ವ್ಯಾಪಾರಿಗಳ ಬಳಿ ಬಂದು ಅಕ್ರಮವಾಗಿ 2,000 ರೂಪಾಯಿ ಹಣ ನೀಡುವಂತೆ ಬೇಡಿಕೆ ಇಟ್ಟಿದ್ದಾನೆ. ಹಣ ನೀಡಲು ನಿರಾಕರಿಸಿದ್ದಕ್ಕೆ ಆಕ್ರೋಶಗೊಂಡ ವೆಂಕಟೇಶ ಏಕಾಏಕಿ ಅಂಗಡಿಯಲ್ಲಿದ್ದ ತಿಂಡಿ ತಿನಿಸುಗಳನ್ನ ಕಿತ್ತೆಸೆದಿದ್ದಾನೆ. ಇದನ್ನ ತಡೆಯಲು ಹೋದ ತಾಯಿ ಮತ್ತು ಮಗನ ಮೇಲೆ ವೆಂಕಟೇಶ, ಆತನ ಅಣ್ಣನ ಮಗ ಹಾಗೂ ಸುಮಾರು 7ರಿಂದ 8 ಜನರ ತಂಡ ಸೇರಿಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಷ್ಟಕ್ಕೆ ನಿಲ್ಲದೆ ಇಬ್ಬರ ಮೇಲೂ ಹಲ್ಲೆ ನಡೆಸಿ ಅಂಗಡಿಯನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ನಾವು ಕಷ್ಟಪಟ್ಟು ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿದ್ದೇವೆ. ವಿನಾಕಾರಣ ಹಣ ಕೇಳಿ ಕೊಡದಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿ ಜೀವನೋಪಾಯಕ್ಕೆ ಆಸರಿಯಾಗಿದ್ದ ಅಂಗಡಿಯನ್ನ ಪುಡಿ ಮಾಡಿದ್ದಾರೆ ಎಂದು ಸಂತ್ರಸ್ತರು ಅರಳು ತೋಡಿಕೊಂಡಿದ್ದಾರೆ. ತಮಗೆ ಅನ್ಯಾಯ ಎಸಗಿದ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಸೂಕ್ತ ರಕ್ಷಣೆ ನೀಡಬೇಕು ಎಂದು ಸಂತ್ರಸ್ತರು ಪೊಲೀಸ್ ಠಾಣೆಗೆ ಹಾಜರಾಗಿ ದೂರು ನೀಡಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ನಗರದ ವಿಚುಂಚನಗಿರಿ ಕಲ್ಯಾಣ ಮಂಟಪದ ಹಿಂಭಾಗದಲ್ಲಿರುವ ರವೀಂದ್ರನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿರುವುದನ್ನು ಖಂಡಿಸಿ ಕೆಆರ್ಎಸ್ ಪಾರ್ಟಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. 100ಕ್ಕೂ ಅಧಿಕ ವಿದ್ಯಾರ್ಥಿಗಳಿರುವ ಹಾಗೂ ಅನೇಕ ಉದ್ಯಮಿಗಳನ್ನ ನಾಡಿಗೆ ನೀಡಿದ ಇತಿಹಾಸವಿರುವ ಈ ಶಾಲೆಯ ಕಾಮಗಾರಿ ನಡೆಸಿಕೊಡುವುದಾಗಿ ಕಳೆದ ವರ್ಷದ ಅಂಬೇಡ್ಕರ್ ಜಯಂತಿಯಂದು ಮಾನ್ಯ ಶಾಸಕರು ಭರವಸೆ ನೀಡಿದ್ರು. ಆದರೆ ಭರವಸೆ ನೀಡಿ ವರ್ಷ ಕಳೆದರೂ ಯಾವುದೇ ಪ್ರಗತಿ ಕಂಡು ಬಂದಿಲ್ಲ ಎಂದು ಕಾರ್ಯಕರ್ತರು ದೂರಿದ್ದಾರೆ. ಶಾಲೆಯ ಕಾಮಗಾರಿಗಾಗಿ ತರಲಾಗಿದ್ದ ಸುಮಾರು 14 ಮೂಟೆ ಸಿಮೆಂಟ್ ಸರಿಯಾಗಿ ಬಳಕೆಯಾಗದೆ ಕಲ್ಲಾಗಿ ವ್ಯರ್ಥವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಶಾಲೆ ಆವರಣವು ಸರಿಯಾದ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದ್ದು ಇದನ್ನು ಬಳಸಿಕೊಂಡು ಕೆಲವರು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಿದ್ದಾರೆ. ಇದು ಶಾಲೆಯ ಶೈಕ್ಷಣಿಕ ವಾತಾವರಣದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಂಡು ಶಾಲೆಯ ದುರಸ್ತಿ ಕಾರ್ಯವನ್ನು ಪೂರ್ಣಗೊಳಿಸಿ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಶಾಸಕರ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ನೋಡಿ, ಈ ಶಾಲೆ ಅಭಿವೃದ್ಧಿಗೆ ಅಂತ ತಂದಾಗಿದ್ದ ಸಿಮೆಂಟ್ ಸರಿಸುಮಾರು 19ರಿಂದ 20 ಚೀಲಗಳು. ಈ ಕಾಂಟ್ರಾಕ್ಟರ್ ಯಾರಿದ್ದಾರೆ ಅಥವಾ ಇಂಜಿನಿಯರ್ ಇವ್ರುಗಳಿಗೆ ಇದು ಶೀಟ್ ಹಾಕಿ ಸೇಫ್ ಆಗಿ ಸಿಮೆಂಟ್ ಇಡಬೇಕು ಅನ್ನೋದೇ ಒಂದು ಪರಿಜ್ಞಾನ ಇಲ್ಲ. ಇಷ್ಟು ಸಿಮೆಂಟ್ ವೇಸ್ಟ್ ಆಯಿತು. ಒಬ್ಬ ಬಡವ್ರ ಮನೆಗೆ ಒಂದು ದಾರಿದೀಪ ಆಗ್ತಾ ಇತ್ತು, ಒಂದು ಕಷ್ಟಕ್ಕೆ ನಿಯೋಗ ಆಗ್ತಾ ಇತ್ತು. ಇವತ್ತು ಯಾವುದಕ್ಕೂ ನಿಯೋಗ ಆಗ್ದಂಗೆ ಈ ಕೆಲಸ ಮಾಡಿದ್ದಾರೆ. ಇವರು ಬುದ್ಧಿವಂತರೋ ಅವಿದ್ಯಾವಂತರೋ ಗೊತ್ತಿಲ್ಲ. ಬೇಜಾನ್ ದುಡ್ಡು ಬರುತ್ತೆ ಅಂದ್ಬಿಟ್ಟು ಈ ಥರ ವೇಸ್ಟ್ ಮಾಡೋದು ಎಷ್ಟು ಸರಿ? ಇದು ಆಗಿ ಹೆಚ್ಚು ಕಮ್ಮಿ 6 ತಿಂಗಳ ಮೇಲೆ ಆಗಿದೆ. ಸಿಮೆಂಟ್ ಮೂಟೆಯಲ್ಲಿ ಮಿನಿಮಮ್ ಕಮ್ಮಿ ಅಂದರೆ 6 ತಿಂಗಳು ಕಳೆದು ಹೋಗಿದೆ. ಈ ರೀತಿ ಅರ್ಧಬರ್ಧ ಕೆಲಸ ಮಾಡಬೇಡಿ ದಯವಿಟ್ಟು. ಯಾವುದೇ ಆದರೂ ನಿಮ್ಮನೆ ಕೆಲಸ ಅಂತ ಮುತುವರ್ಜಿ ವಹಿಸಿ ಈ ಕೆಲಸ ಕಾರ್ಯಗಳನ್ನ ಮುಗಿಸಿ. ಇವತ್ತಿನ ಒಂದು ವಿಚಾರ ಏನಂದರೆ, ಮೊನ್ನೆ ಲೈವ್ ಮಾಡಿದಂಥ ಈ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ರವೀಂದ್ರನಗರ ಅಂದರೆ ಆದಿಚುಂಚನಗಿರಿ ಕಲ್ಯಾಣ ಮಂಟಪ ಹಿಂಭಾಗ ಇರುವಂಥ ಈ ಉನ್ನತ ಶಿಕ್ಷಣದ ಈ ಶಾಲೆ ಸರಿಸುಮಾರು 99 ಮಕ್ಕಳು ಅಂದರೆ 100 ಮಕ್ಕಳ ಒಂದು ಸ್ಟ್ರೆಂತ್ ಇದ್ದಂಥ ವಿದ್ಯಾವಂತರಾದಂಥ ಒಳ್ಳೊಳ್ಳೆ ಹುದ್ದೆಯಲ್ಲಿ ಮತ್ತು ಒಳ್ಳೆ ಬಿಸ್ನೆಸ್ಸಲ್ಲಿರೋವಂಥ ಓದಿರೋಂಥ ಈ ಶಾಲೆಯಲ್ಲಿ ಇದೊಂದು ಜೀರ್ಣೋದ್ಧಾರಕ್ಕೆ ಅಂತ ಅಂಬೇಡ್ಕರ್ ಜಯಂತಿ ಅಂದರೆ 1 ವರ್ಷದ ಹಿಂದೆ ಮಾನ್ಯ ಶಾಸಕರು ಮಾತು ಕೊಟ್ಟು ಇದೊಂದು ಕೆಳಗಡೆ 4 ಫ್ಲೋರನ್ನು ನಾನು ಮುಗಿಸ್ಕೊಡ್ತೀನಿ ಅಂಥೇಳಿ ಮಾತು ಕೊಟ್ಟು 1 ವರ್ಷ ಆಯಿತು ಅಂಬೇಡ್ಕರ್ ಜಯಂತಿಗೆ.
ಆದರೆ ಇಲ್ಲಿ ಏನಾಗಿದೆ ಸಮಸ್ಯೆ ಇಷ್ಟೇ, ಅಲ್ಲಿ ಆ ಗೋಡನೊಳಗೆ ನೋಡ್ಬೋದು 19 ಚೀಲ ಸಿಮೆಂಟ್ ಹೋಗಿದೆ, ಹಂಗೆ ಕಲ್ಲಾಗಿ ಹೋಗಿದೆ. ನೆಕ್ಸ್ಟ್ ತಗೊಳ್ಳಿ ವಿಡಿಯೋ. ಇಲ್ಲಿ ವಿದ್ಯಾವಂತರು ಸುಸಂಸ್ಕೃತರು ಅಕ್ಕಪಕ್ಕದಲ್ಲಿರೋರು ಇದನ್ನು ಸರ್ಕಾರಿ ಶಾಲೆ ಅಂದ್ಕೊಂಡಿದ್ದಾರೆ, ಏನು ಅಂದ್ಕೊಂಡಿದ್ರು, ಕಚಡ ಕಸ ಎಲ್ಲ ತಂದು ಇಲ್ಲಿ. ನಮಸ್ಕಾರ ಬಂಧುಗಳೇ, ನಾನು ಮಧು ಚಿಟ್ನಳ್ಳಿ, KRS ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಸನ. ಇಲ್ಲೇನಾಗ್ತಾಯಿದೆ ಅಂದರೆ ಇವತ್ತು ಇಲ್ಲಿ ಕಸದ ಗೂಡಾಗಿದೆ. ಇಲ್ಲಿ ಹಾಸನದಲ್ಲಿ ಇಲ್ಲಿ ಸುತ್ತಮುತ್ತ ಇರೋವಂಥವರೆಲ್ಲ ವಿದ್ಯಾವಂತರೇ ಇದ್ದಾರೆ ಮತ್ತು ಬುದ್ಧಿವಂತರೇ ಇದ್ದಾರೆ. ಬೆಳಗ್ಗೆ ಸಮಯದಲ್ಲಿ ಮಹಾನಗರ ಪಾಲಿಕೆಯಿಂದ ಗಾಡಿ ಬಂದ್ರೂ ಸಹ ಅಲ್ಲಿ ಗಾಡಿಗೆ ಕಸ ಹಾಕ್ತಲೇ ಇಲ್ಲಿ ತಂದು ಶಾಲೆ ಮುಂದೆ, ಶಾಲೆ ಆವರಣದಲ್ಲಿ 150 ಮೀಟ್ರು ಮದ್ಯಪಾನ ಆಗಲಿ ಧೂಮಪಾನ ಆಗಲಿ ಏನನ್ನೂ ಸಹ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರದ ಆದೇಶ ಇದ್ರೂ ಸಹ ಎಲ್ಲ ಒಂದು ಕಡೆಗಣಿಸಿ ತಂದು ಇಲ್ಲಿ ಕಸ ಹಾಕೋಂಥದ್ದು ಶಾಲೆ ಅಂತ ಗೊತ್ತಿದೆ. ಇದು ಅವ್ರದ್ದು ಮತ್ತು ನಮ್ಮದು ಸಾರ್ವಜನಿಕರ ಆಸ್ತಿನ ಕಾಪಾಡ್ಕೊಳ್ಳೋದು ಯಾವ ರೀತಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ನಮಗೇನು. ಮತ್ತು ರಾತ್ರಿ ಸಮಯದಲ್ಲಿ ಅನೈತಿಕ ಚಟುವಟಿಕೆಗಳು ಇಲ್ಲಿ ನೋಡ್ಬೋದು. ಒಳಗಡೆ ಬಿಯರ್ ಬಾಟ್ಲು, ಬೇರೆ ಬಾಟ್ಲುಗಳು ಮದ್ಯಪಾನ ಮಾಡೋವಂಥದ್ದು, ಇದು ಒಂಥರ ಅಕ್ರಮ ಚಟುವಟಿಕೆ ತಾಣವಾಗಿಬಿಟ್ಟಿದೆ. ಮಧ್ಯಾಹ್ನ ಟೈಮ್ನಲ್ಲಿ, ಸಂಜೆ ಟೈಮ್ನಲ್ಲಿ ಮಕ್ಕಳೆಲ್ಲ ಬರೋ ಅಂಥದ್ದು, ಗಾಂಜಾ ಹೊಡೆಯೋಂಥದ್ದು ಇದೆಲ್ಲ. ಬೇಲೂರು ತಾಲೂಕಿನ ಈ ಹೊಸಳ್ಳಿ ಗ್ರಾಮದ ದೊಡ್ಡಮ್ಮ ಹಾಗೂ ಚಿಕ್ಕಮ್ಮ ದೇವರ ಜಾತ್ರೆ ಹಾಗೂ ಕೆಂಡೋತ್ಸವ ನಡೆಯುವ ವಿಷಯದಲ್ಲಿ 2 ಕೋಮುಗಳ ನಡುವೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಗಂಗಾಮತ ಜನಾಂಗದಿಂದ ಸಂಪ್ರದಾಯವನ್ನ ಕಡೆಗಣಿಸಿ ದೇವರ ಜಾತ್ರೆ ಹಾಗೂ ಕೆಂಡೋತ್ಸವ ನಡೆಸಲಾಗುತ್ತದೆ ಎಂದು ದಲಿತರಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿ ವರ್ಷದಂತೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಗ್ರಾಮ ದೇವತೆಗಳ ಜಾತ್ರೋತ್ಸವ ನಡೆಯುತ್ತಿತ್ತು. ದಲಿತರು ಕೆಂಡೋತ್ಸವ ಆಚರಣೆ ಮಾಡಿದರೆ ಗಂಗಾಮತ ಜನಾಂಗದಿಂದ ಸಿಡಿ ಉತ್ಸವ ಆಚರಿಸುವುದು ವಾಡಿಕೆಯಾಗಿತ್ತು. ಆದರೆ ಇತ್ತೀಚೆಗೆ ಜಾತ್ರೆ ನಡೆಸುವ ವಿಚಾರದಲ್ಲಿ 2 ಕೋಮುಗಳ ನಡುವೆ ಭಿನ್ನಾಭಿಪ್ರಾಯ ಎದುರಾಗಿ ತಹಶೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆಯವರೆಗೂ ದೂರು ನೀಡಲಾಗಿತ್ತು ಎಂದು ತಿಳಿದು ಬಂದಿದೆ. ವಿಷಯ ತಿಳಿಯುತ್ತಿದ್ದಂತೆ ಭಾನುವಾರ ರಾತ್ರಿ ಡಿವೈಎಸ್ಪಿ ಗೋಪಿ ಹಾಗೂ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು ಗ್ರಾಮಕ್ಕೆ ಭೇಟಿ ನೀಡಿ 2 ಜನಾಂಗದ ಮುಖಂಡರೊಂದಿಗೆ ಮಾತುಕತೆ ನಡೆಸಿ ಗ್ರಾಮಸ್ಥರೆಲ್ಲರೂ ಭಿನ್ನಾಭಿಪ್ರಾಯ ಮರೆತು ಸೌಹಾರ್ದತೆಯಿಂದ ಜಾತ್ರೆ ಆಚರಿಸುವಂತೆ ತಿಳುವಳಿಕೆ ನೀಡಿದರು. ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಬೇಲೂರು ವೃತ್ತ ನಿರೀಕ್ಷಕ ರೇವಣ್ಣ ನೇತೃತ್ವದಲ್ಲಿ 100 ಪೊಲೀಸ್ ಸಿಬ್ಬಂದಿಗಳನ್ನು ನೇಮಿಸಲಾಗಿತ್ತು. ಸೋಮವಾರ ಮುಂಜಾನೆ ಕೆಂಡೋತ್ಸವ ನಡೆಯಿತು. ಗ್ರಾಮದಲ್ಲಿ ದಲಿತರ ಮೇಲೆ ಹಲವು ವರ್ಷಗಳಿಂದ ನಡೆಯುತ್ತಿದ್ದ ಕೆಲವು ಅಸ್ಪೃಶ್ಯತೆ ಆಚರಣೆ ಹಾಗೂ ನಿರ್ಬಂಧವನ್ನ ಬದಿಗುತ್ತಿ ದಲಿತರು ದೊಡ್ಡಮ್ಮ ದೇಗುಲಕ್ಕೆ ಪ್ರವೇಶ ಮಾಡಿದರು. ಜಾತ್ರೆ ಹಾಗೂ ದೇವರ ಉತ್ಸವದಿಂದ ಸಂಭ್ರಮದಲ್ಲಿ ಇರಬೇಕಿದ್ದ ಗ್ರಾಮ ಇಂದು ಜಾತಿ ಬೇಗುದಿಗೆ ಸಿಲುಕಿ ಸಂಪ್ರದಾಯವನ್ನ ಬುಡಮೇಲು ಮಾಡಲು ಹೊರಟಿರುವ ಪರಿಣಾಮ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು, ಪ್ರಜ್ಞಾವಂತ ನಾಗರಿಕರ ಸಮಾಜ ಇಂತಹ ಕಟ್ಟುಪಾಡುಗಳನ್ನು ಬದಿಗುತ್ತಿ ಸೌಹಾರ್ದತೆ ಕಾಪಾಡುವಂತೆ ಬುದ್ಧಿಜೀವಿಗಳು ಒತ್ತಾಯಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಎಂಸಿಎ ಆಡಳಿತ ಮಂಡಳಿ ವಿವಾದ, ಅಧಿಕೃತ ಆದೇಶಕ್ಕೂ ಮುನ್ನ ಅಧಿಕಾರ ಸ್ವೀಕಾರ ಕಾನೂನು ಬಾಹಿರ. ಅಧ್ಯಕ್ಷರಾದ ಆರ್ಟಿ ದೇವೇಗೌಡ ಹಾಗೂ ಕಾರ್ಯದರ್ಶಿ ಸಿಆರ್ ಜಗದೀಶ್ ಆಕ್ರೋಶ. ಶೋ ಕೊಡುವುದನ್ನು ಬಿಟ್ಟು ಕಚೇರಿಯಲ್ಲಿ ಕೆಲಸ ಮಾಡಿ ಜಿಲ್ಲಾಧಿಕಾರಿ ವಿರುದ್ಧ ಎಚ್ಡಿ ರೇವಣ್ಣ ಕಿಡಿ. ಹಫ್ತಾ ನೀಡಲು ನಿರಾಕರಿಸಿದ್ದಕ್ಕೆ ತಾಯಿ ಮಗನ ಮೇಲೆ ಹಲ್ಲೆ, ಅಂಗಡಿ ಧ್ವಂಸ. ಎರೆಹಳ್ಳಿ ಜಾತ್ರಾ ಮಹೋತ್ಸವದಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ, ಸಂತ್ರಸ್ತರಿಂದ ಪೊಲೀಸ್ ದೂರು.
ಶಾಲೆಯ ಅಭಿವೃದ್ಧಿಗೆ ನೀಡಿದ್ದ ಭರವಸೆ ಈಡೇರಿಸಿದ ಶಾಸಕರು. ರವೀಂದ್ರನಗರ ಶಾಲೆಯ ಮುಂದೆ ಕೆಆರ್ಎಸ್ ಪಾರ್ಟಿ ಪ್ರತಿಭಟನೆ. ಅನೈತಿಕ ಚಟುವಟಿಕೆಗಳ ಕಡಿವಾಣಕ್ಕೆ ಆಗ್ರಹ. ಹೊಸಳ್ಳಿ ಜಾತ್ರೆಯಲ್ಲಿ ಜಾತಿ ಸಂಘರ್ಷ. ಪೊಲೀಸ್ ಭದ್ರತೆಯಲ್ಲಿ ದಲಿತರ ದೇವಾಲಯ ಪ್ರವೇಶ. ಅಸ್ಪೃಶ್ಯತೆ ಸಂಪ್ರದಾಯಕ್ಕೆ ಬ್ರೇಕ್. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.